ನಮಸ್ಕಾರ ಸ್ನೇಹಿತರ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರ, ಗೃಹಲಕ್ಷ್ಮಿ ಯೋಜನೆಯ ಹಣ 3,000ಕ್ಕೆ ಏರಿಕೆ ಮಾಡ್ತಾರಂತ ಒಂದು ನ್ಯೂಸ್ ಆದರೆ ಬರ್ತಿರುವಂಥದ್ದು. ಏನು ಈ ಒಂದು ನ್ಯೂಸ್ ನಿಜನಾ ಸುಳ್ಳ? ಕೊಡೋ 2,000ನೇ ಕರೆಕ್ಟಾಗಿ ಕೊಡ್ತಿಲ್ಲ, ಈಗ ಈ 3,000 ಕೊಟ್ಬಿಡ್ತಾರೆ. ಯಾಕೆ 3,000 ಕೊಡ್ತಾರೆ ಏನು ಅನ್ನುವಂಥದ್ದೆಲ್ಲ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ ಹಣ 3,000 ರೂಪಾಯಿಗೆ ಏರಿಕೆ ಮಾಡಲು ಒಂದು ಪ್ರಸ್ತಾವನೆ ಆದರೆ ನಡೀತಿದೆಯಂತೆ. ಯಾಕೆ ಒಂದು 3,000ಕ್ಕೆ ಏರಿಕೆ ಮಾಡ್ತಾರೆ? ಕೊಡೋ 2,000ನೇ ನೆಟ್ಟಿಗೆ ಕೊಡ್ತಿಲ್ಲ ಅಂತ ನೀವೆಲ್ಲರೂ ಪ್ರಶ್ನೆ ಮಾಡೇ ಮಾಡ್ತೀರಾ. ಇಲ್ಲಿ ಕಾಂಗ್ರೆಸ್ ಪಕ್ಷ, ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಲು ಸಹಾಯ ಮಾಡಿದ್ದೇ ಗ್ಯಾರಂಟಿ ಯೋಜನೆಗಳು. ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಒಂದು ಗ್ಯಾರಂಟಿ ಯೋಜನೆಗಳೇ ಒಂದು ಸಹಾಯ ಮಾಡಿರುವಂಥದ್ದು. ಗ್ಯಾರಂಟಿ ಯೋಜನೆಗಳ ಪೈಕಿ ಸ್ನೇಹಿತರೆ, ಅದರಲ್ಲೂ ಗೃಹಲಕ್ಷ್ಮಿ ಪಾಲಂತೂ ದೊಡ್ಡದಾಗಿದೆ. ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಇದು ಆದರೆ ಒಂದು ಪಾಲು ದೊಡ್ಡದಾಗಿದೆ. ಯಾಕಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ 2,000 ಕೊಡ್ತೀವಿ ಅಂತ ಹೇಳಿದ್ದಕ್ಕೇನೆ ತುಂಬ ಜನ ಓಟ್ ಹಾಕಿರುವಂಥದ್ದು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರುವಂಥದ್ದು. ಸ್ನೇಹಿತರೆ, ಗೃಹಿಣಿಯರು ಇದರಿಂದ ಸಾಕಷ್ಟು ಲಾಭ ಪಡೆಯುತ್ತಿದ್ದಾರೆ. ಹೀಗಿದ್ದಾಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿರೀಕ್ಷೆಗಳು ಕೂಡ ಹೆಚ್ಚಾಗ್ತಾನೆ ಇದೆ. ಈಗ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಬೇರೆ ರಾಜ್ಯದವರೆಲ್ಲ ತಿರುಗಿ ನೋಡೋ ರೀತಿ ಆದರೆ ಆಗಿರುವಂಥದ್ದು. ಯಾಕಂದ್ರೆ ಯಾವ ರಾಜ್ಯಗಳಲ್ಲೂ 2,000 ಹಣ ಆದರೆ ಕೊಡ್ತಿಲ್ಲ. ಅವರು ಬೇರೆ ರಾಜ್ಯಗಳಲ್ಲಿ ಕೊಡ್ತಿದ್ರು ಸ್ವಲ್ಪ ಕಡಿಮೆ ಹಣ ಕೊಡ್ತಿದ್ದಾರೆ. 1,000, 1,500 ಈ ರೀತಿಯಾಗಿ ಕೊಡ್ತಿದ್ದಾರೆ. 500 ರೂಪಾಯಿ ಈ ರೀತಿಯಾಗಿದೆ. ಹೀಗಿದ್ದಾಗಲೇ ಗೃಹಲಕ್ಷ್ಮಿ ಹಣ 3,000 ರೂಪಾಯಿಗೆ ಏರಿಕೆ ಮಾಡಬೇಕು ಅಂತಾದ್ರೆ ಹೇಳ್ತಿದ್ದಾರೆ. ನೋಡೋಣ, ಅವರೊಂದು ಚಿಂತನೆ ಆದ್ರೆ ನಡೆಸ್ತಿದ್ದಾರೆ. ಇನ್ನೇನು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮುಗಿದು ಹೋಯ್ತು, ಅದು ಮುಗಿದು ಹೋದ ಅಧ್ಯಾಯ, ಇನ್ನು ವಿನ್ ಆಗಲ್ಲ ಅನ್ನುವ ಹೊತ್ತಿನಲ್ಲಿ ಏನಾಯ್ತಂದ್ರೆ, ಇಲ್ಲಿ ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳನ್ನ ಇಲ್ಲಿ ಘೋಷಣೆ ಮಾಡಿದ್ದಾದ್ಮೇಲೆ ಇಲ್ಲಿ ಎಲ್ಲ ಅವರು ತಿರುಗಿ ನೋಡೋ ತರ ಆಯ್ತು. ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ತಿರುಗಿ ನೋಡಿದ್ರು. ಮತ್ತೆ ಕಾಂಗ್ರೆಸ್ ಪಕ್ಷ ಕೂಡ ವಿನ್ ಆಗಿರುವಂತದ್ದು ಕರ್ನಾಟಕದಲ್ಲಿ. ಸ್ನೇಹಿತರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡಿದ್ದು ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಈ ಯೋಜನೆ ಜಾರಿ ಆಗಬೇಕು ಅನ್ನೋ ಬೇಡಿಕೆ ಇಡಲಾಗುತ್ತಿದೆ. ಹೀಗಿದ್ದಾಗಲೇ ಗೃಹಲಕ್ಷ್ಮಿ ಹಣ 3,000 ರೂಪಾಯಿಗೆ ಏರಿಕೆ ಮಾಡಲು ಇಲ್ಲಿ ಒಂದು ಚಿಂತನೆ ನಡೆಯುತ್ತಿರುವಂಥದ್ದು. ಕಾಂಗ್ರೆಸ್ ನಾಯಕರ ವಿರುದ್ಧ ಗ್ಯಾರಂಟಿ ಯೋಜನೆಗಳನ್ನೇ ಮುಂದೆ ಇಟ್ಕೊಂಡು ವಾಗ್ದಾಳಿ ಮಾಡುವಾಗಲೇ ಗೃಹಲಕ್ಷ್ಮಿ ಹಣ 3,000 ರೂಪಾಯಿಗೆ ಏರಿಕೆ ಮಾಡಲು ಇಲ್ಲಿ ಒಂದು ಚಿಂತನೆ ನಡೀತಿದೆ. ಕರ್ನಾಟಕ ಬಜೆಟ್ ವೇಳೆ ಗೃಹಲಕ್ಷ್ಮಿ ಹಣ ಏರಿಕೆ ಆಗುವ ಸಾಧ್ಯತೆ ಅಂತಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಬಲವಾಗಿ ನಿಂತಿರುವುದೇ ಗ್ಯಾರಂಟಿ ಯೋಜನೆಗಳು. ಇದೇ ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆಯನ್ನು ಮತ್ತಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುವ ನಿರೀಕ್ಷೆಗಳು ಕೂಡ ಇವೆ. ಇಂತಹ ಪರಿಸ್ಥಿತಿಯಲ್ಲಿ ಗೃಹಲಕ್ಷ್ಮಿ ಹಣ 3,000 ರೂಪಾಯಿಗೆ ಏರಿಕೆ ಮಾಡಲು ಈ ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರ ಚಿಂತನೆ ನಡೆಸಿದೆಯಂತೆ. 2025-26ನೇ ಸಾಲಿನ ಕರ್ನಾಟಕ ಬಜೆಟ್ ಸಮಯದಲ್ಲಿ ಗೃಹಲಕ್ಷ್ಮಿ ಹಣವನ್ನು 3,000 ರೂಪಾಯಿಗೆ ಏರಿಕೆ ಮಾಡುವ ಒಂದು ಆದೇಶ ಹೊರಬೀಳುತ್ತಾ ಅನ್ನೋ ಒಂದು ಕುತೂಹಲ ಕೂಡ ಮೂಡಿರುವಂಥದ್ದು ಜನರಲ್ಲಿ. ಮೊದಲು 2,300 ಕೊಡ್ಬೋದು ಅಂತ ಚಿಂತನೆ ಆದರೆ ನಡೀತಿತ್ತು. ಈಗ 3,000 ಅಂತಿದ್ದಾರೆ. ನೋಡೋಣ, ಬಜೆಟ್ ಮಂಡನೆಯಲ್ಲಾದರೆ ಗೊತ್ತಾಗುತ್ತೆ. ಇನ್ನು ಕೆಲವ್ರು ಏನು ಹೇಳ್ತಾರೆ ಅಂದರೆ, ಜನರು ಹೇಳುವಂಥದ್ದು ಏನಂದ್ರೆ, ನೀವು ಕೊಡೋ 2,000ನೇ ನೆಟ್ಟಿಗೆ ಕೊಡ್ರಿ, ತಿಂಗಳ ಕರೆಕ್ಟಾಗಿ ಕೊಡ್ರಿ ಅಂತ ಜನರು ಹೇಳ್ತಿರುವಂಥದ್ದು. ಇಲ್ಲಿ ಒಟ್ಟಿನಲ್ಲಿ ಈಗಾಗಲೇ ಬಡವರ ಮನೆಗಳಿಗೆ ಸಾಕಷ್ಟು ಸಹಾಯ ಮಾಡುತ್ತಿರುವ ಗೃಹಲಕ್ಷ್ಮಿ ಹಣ ಇನ್ನಷ್ಟು ಬೆಳಕು ತರುವ ನಿರೀಕ್ಷೆ ಇದೆ. ಸಿದ್ದರಾಮಯ್ಯ ಅವರ ಸರ್ಕಾರ ಇದೀಗ 2,000 ರೂಪಾಯಿ ಹಣವನ್ನು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಂಚುತ್ತಿದೆ. ಆದರೆ ಇದೀಗ ಈ ಹಣವನ್ನು 3,000 ರೂಪಾಯಿಗೆ ಏರಿಕೆ ಮಾಡುವ ನಿರೀಕ್ಷೆ ಈಗ ಮೂಡಿ ಸಾಕಷ್ಟು ಕುತೂಹಲ ಕೂಡ ತೆರಳಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮಂಡಿಸುವ ಕರ್ನಾಟಕ ಬಜೆಟ್ ಮೇಲೆ ಎಲ್ಲರ ನಿರೀಕ್ಷೆ ಆದ್ರೆ ಮೂಡಿರುವಂಥದ್ದು. ಸ್ನೇಹಿತರೆ, ಈ ಕುರಿತು ನಿಮ್ಮ ಅಭಿಪ್ರಾಯಗಳೇನು ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಅಭಿಪ್ರಾಯಗಳನ್ನು ಈ ರೀತಿಯಾಗಿ ಏನು ಒಂದು 2,000ರಿಂದ 3,000ಗೆ ಏರಿಕೆ ಮಾಡ್ತಾರಂತ ಸರ್ಕಾರದವ್ರು ಹೇಳ್ತಿದ್ದಾರೆ. ಈ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಅವ್ರು ಕೊಡೋ 2,000 ಕರೆಕ್ಟಾಗಿ ಕೊಟ್ಟರೆ ಸಾಕ, ಇಲ್ಲ ಹಣವನ್ನು ಏರಿಕೆ ಮಾಡಿದ್ರೆ ನಿಮಗೆ ತುಂಬ ಸಹಾಯವಾಗುತ್ತಾ. ಮನೆಯನ್ನು ನಡ್ಸ್ಕೊಂಡು ಹೋಗೋಕ್ಕಾಗಿರ್ಬೋದು, ಕೆಲವರಿಗೆ ಔಷಧಿಗಳಿಗೆ ಹೆಲ್ಪ್ ಆಗುತ್ತೆ, ಕೆಲವ್ರ ಮನೆಯಲ್ಲಿ ಮಹಿಳೆಯರೇ ಸಂಸಾರ ನಡ್ಸ್ಕೊಂಡು ಹೋಗ್ಬೇಕಾಗುತ್ತೆ, ಅಂಥವ್ರಿಗೆ ಹೆಲ್ಪ್ ಆಗುತ್ತೆ. ಅದರಿಂದ ನಿಮ್ಗೇನು ಒಂದು 3,000ಕ್ಕೆ ಏರಿಕೆ ಮಾಡಿದ್ರೆ ಹೆಲ್ಪ್ ಆಗುತ್ತಾ ಇಲ್ವಾ ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಇಲ್ಲಾಂದ್ರೆ ಕೊಡೋ 2,000 ನೆಟ್ಟಕ್ಕೆ ಕೊಡ್ರಿ ಸಾಕು ಅನ್ನೋರಾದ್ರೆ ನೀವು ಕೂಡ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.